ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 6. ಲೇವಿಯರ ಕುಟುಂಬಗಳು. ಲೇವಿಯ 3 ಮಕ್ಕಳು ಗೇರ್ಷೋನ್, ಕೆಹಾತ್, ಮೆರಾರಿ. ಕೆಹಾನಿಗೆ 4 ಪುತ್ರರಿದ್ದರು. ಅವರು ಆಮ್ರಾಮ್, ಈಚಾರ್, ಹೆಬ್ರೋನ್, ಉಜ್ಜೀಯೇಲ್ ಎಂಬುವರು. ಆಮ್ರಾಮನಿಗೆ ಆರೋನ್, ಮೋಶೆ ಎಂಬ ಗಂಡು ಮಕ್ಕಳು, ಮಿರ್ಯಾಮ್ ಎಂಬ ಹೆಣ್ಣು ಮಗಳು ಇದ್ದಳು. ಆರೋನನಿಗೆ ನಾದಾಬ್, ಅಬೀಹು, ಎಲ್ಲಾಜಾರ್, ಈತಾಮಾರ್ ಎಂಬ 4 ಜನ ಮಕ್ಕಳಿದ್ದರು. ಎಲ್ಲಾಜಾರ್ನ ಸಂತತಿಯವರು ಇವರು: ಫಿನೆಹಾಸ, ಅಬೀಷುವ, ಬುಕ್ಕಿಯ, ಉಜ್ಜೀಯ, ಜೆರಹ್ಯ, ಮೆರಯೋತ, ಅಮರ್ಯ, ಅಹಿಟೂಬ, ಚಾದೋಕ, ಅಹಿಮಾಚ, ಅಜರ್ಯ, ಯೋಹಾನಾನ. ಜೆರುಸಲೇಮಿನಲ್ಲಿ ಅರಸ ಸೊಲೊಮೋನನು ಕಟ್ಟಿಸಿದ ದೇವಾಲಯದಲ್ಲಿ ಸೇವೆ ಮಾಡಿದವರು ಅಜರ್ಯ, ಅಮರ್ಯ, ಅಹಿಟೂಬ, ಚಾದೋಕ, ಶಲ್ಲೂಮ, ಹಿಲ್ಕೀಯ, ಅಜರ್ಯ, ಸೆರಾಯ, ಯೆಹೋಚಾದಾಕ ಎಂಬುವರು. ಸರ್ವೇಶ್ವರ ಸೆರೆಗೆ ಕಳುಹಿಸಿದ ಜುದೇಯದ ಮತ್ತು ಜೆರುಸಲೇಮಿನ ಇತರ ಜನರೊಂದಿಗೆ ಅರಸ ನೆಬೂಕದ್ನೆಚ್ಚರನು ಯೆಹೋಚಾದಾಕನನ್ನು ಗಡೀಪಾರು ಮಾಡಿದನು. ಲೇವಿಯ ಇತರ ವಂಶಜರು. ಲೇವಿಗೆ ಗೇರ್ಷೋಮ್, ಕೆಹಾತ್, ಮೆರಾರಿ ಎಂಬ 3 ಮಂದಿ ಮಕ್ಕಳಿದ್ದರು. ಅವರಿಗೂ ಮಕ್ಕಳಿದ್ದರು. ಗೇರ್ಷೋಮನು ಲಿಬ್ನಿ ಮತ್ತು ಶಿಮ್ಮಿ ಎಂಬುವರ ತಂದೆ. ಕೆಹಾತನು ಆಮ್ರಾಮ್, ಈಚಾರ್, ಹೆಬ್ರೋನ, ಉಜ್ಜೀಯೇಲ್ ಎಂಬುವರ ತಂದೆ. ಮೆರಾರಿಯು ಮಹ್ಲಿ, ಮೂಷಿ ಎಂಬವರ ತಂದೆ. ಗೇರ್ಷೋಮನ ಸಂತತಿಯವರು ಲಿಬ್ನಿ, ಯಹತ್, ಶಿಮ್ಮ, ಯೋಹಾವ, ಇದ್ದೋ, ಜೆರಹ ಮತ್ತು ಯೆವತ್ರೈ. ಕೆಹಾತನ ಸಂತತಿಯವರು ಅಮ್ಮಿನಾದಾಬ್, ಕೋರಹ, ಅಸ್ಸೀರ್, ಎಲ್ಕಾನ, ಎಬ್ಯಾಸಾಫ್, ಅಸ್ಸೀರ್, ತಹತ್, ಊರಿಯೇಲ್, ಉಜ್ಜೀಯ ಮತ್ತು ಸೌಲ್. ಎಲ್ಕಾನನಿಗೆ 2 ಮಕ್ಕಳಿದ್ದರು: ಅಮಾಸೈ, ಅಹಿಮೋತ್ ಎಂಬವರು. ಅಹಿಮೋತ್ನ ವಂಶಜರು ಎಲ್ಕಾನ, ಜೋಫೈ, ನಹತ್, ಎಲಿಯಾಬ್, ಯೆರೋಹಾಮ್, ಎಲ್ಕಾನ ಮತ್ತು ಸಮುವೇಲ. ಸಮುವೇಲನಿಗೆ 2 ಮಕ್ಕಳಿದ್ದರು: ಯೋವೇಲ್ ಹಿರಿಯನು, ಅಬೀಯ ಕಿರಿಯವನು. ಮೆರಾರಿ ಸಂತತಿಯವರು ಮಹ್ಲಿ, ಲಿಬ್ನಿ, ಶಿಮ್ಮಿ, ಉಜ್ಜ, ಶಿಮ್ಮ, ಹಗ್ಗೀಯ ಮತ್ತು ಅಸಾಯ ಎಂಬುವರು. ದೇವಾಲಯದ ಸಂಗೀತ ಮಂಡಳಿ. ಮಂಜೂಷವನ್ನು ಜೆರುಸಲೇಮಿಗೆ ತಂದ ತರುವಾಯ ಆರಾಧನಾ ವಿಧಿಗಾಗಿ ಅರಸ ದಾವೀದನು ಸಂಗೀತ ಮಂಡಳಿಯನ್ನು ನೇಮಿಸಿದನು. ಅರಸ ಸೊಲೊಮೋನ ದೇವಾಲಯವನ್ನು ಕಟ್ಟಿಸುವುದಕ್ಕಿಂತ ಪೂರ್ವದಲ್ಲಿ ಅವರು ಸರ್ವೇಶ್ವರನ ದರ್ಶನದ ಡೇರೆಯ ಬಳಿಯಲ್ಲಿ ಕ್ರಮ ಪ್ರಕಾರ ಅನುದಿನವೂ ಕಾರ್ಯ ನಿರ್ವಹಿಸಿದರು. ಹೀಗೆ ಕಾರ್ಯ ನಿರ್ವಹಿಸಿದವರ ಕುಟುಂಬಗಳ ಸರಣಿಯು ಇಂತಿದೆ. ಕೆಹಾತನ ಗೋತ್ರದವರು. ಪ್ರಥಮ ಸಂಗೀತ ಮಂಡಳಿಯ ನಾಯಕ ಯೋವೇಲನ ಮಗ ಹೇಮಾನ. ಇವನ ಹಿಂದಿನ ವಂಶಾವಳಿ ಯಾಕೋಬನವರೆಗೆ ಹೀಗಿದೆ: ಹೇಮಾನ, ಯೋವೇಲ, ಸಮುವೇಲ, ಎಲ್ಕಾನ, ಯೆರೋಹಾಮ, ಎಲೀಯೇಲ, ತೋಬ, ಚೂಪ, ಎಲ್ಕಾನ, ಮಹತ, ಅಮಾಸೈ, ಎಲ್ಕಾನ, ಯೋವೇಲ, ಅಜರ್ಯ, ಜೆಫನ್ಯ, ತಹತ, ಅಸ್ಸೀರ, ಎಬ್ಯಾಸಾಫ, ಕೋರಹ, ಇಚ್ಚಾರ, ಕೆಹಾತ, ಲೇವಿ, ಯಾಕೋಬ, ಇಸ್ರೇಲ. ಆಸಾಫನು ದ್ವಿತೀಯ ಸಂಗೀತ ಮಂಡಳಿಯ ನಾಯಕ. ಅವನ ಪೂರ್ವಜರ ವಂಶಾವಳಿ ಲೇವಿಯವರೆಗೆ ಹೀಗಿದೆ: ಆಸಾಫ, ಬೆರಕ್ಯ, ಶಿಮ್ನ, ಮಿಕಾಯೇಲ, ಬಾಸೇಯ, ಮಲ್ಕೀಯ, ಯತ್ನಿ, ಜೆರಹ, ಆದಾಯ, ಏತಾನ, ಜಿಮ್ಮ, ಶಿಮ್ಮಿ, ಯಹತ, ಗೆರ್ಷೋಮ, ಲೇವಿ. ಮೆರಾರಿ ಕುಟುಂಬದ ಏತಾನ ತೃತೀಯ ಸಂಗೀತ ಮಂಡಳಿಯ ನಾಯಕ. ಅದರ ಪೂರ್ವಜರ ವಂಶಾವಳಿ ಲೇವಿಯವರೆಗೆ ಹೀಗಿದೆ: ಏತಾನ, ಕೀಷಿ, ಅಬ್ದೀಯ, ಮಲ್ಲೂಕ, ಹಷಬ್ಯ, ಅಮಚ್ಯ, ಹಿಲ್ಕೀಯ, ಅಮ್ಜಿ, ಬಾನಿ, ಶೆಮೇರ, ಮಹ್ಲಿ, ಮೂಷಿ, ಮೆರಾರಿ ಹಾಗೂ ಲೇವಿ. ಅವರ ಸಹೋದರರಾದ ಇತರ ಲೇವಿಯರು ಆರಾಧನೆಯ ಸ್ಥಳದಲ್ಲಿ ಬೇರೆ ಕೆಲಸಗಳಿಗೆ ನೇಮಕವಾಗಿದ್ದರು. ಆರೋನನ ವಂಶಜರು. ಆರೋನನು ಅವನ ವಂಶಜರು ಸುಗಂಧ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದರು. ಬಲಿಪೀಠದ ಮೇಲೆ ಸಮರ್ಪಿಸುವ ಬಲಿಗಳನ್ನು ಅರ್ಪಣೆ ಮಾಡುತ್ತಿದ್ದರು. ಅತಿ ಪರಿಶುದ್ಧ ಸ್ಥಳದ ಎಲ್ಲ ಆರಾಧನೆಗೂ ಇಸ್ರೇಲರ ಕ್ಷಮಾಪಣೆಗಾಗಿ ಸರ್ವೇಶ್ವರ ನೇಮಿಸಿದ ಬಲಿಯರ್ಪಣೆಗಳಿಗೂ ಧೂಪಾರತಿಗೂ ಅವರೇ ಜವಾಬ್ದಾರರು ಆಗಿದ್ದರು. ದೇವರ ಸೇವಕ ಮೋಶೆ ಕೊಟ್ಟ ನಿಯಮಗಳಿಗೆ ಅನುಸಾರವಾಗಿ ಇದೆಲ್ಲವನ್ನು ಅವರು ಮಾಡುತ್ತಿದ್ದರು. ಆರೋನನ ವಂಶಜರು ಎಲ್ಲಾಜಾರ್, ಫಿನೆಹಾಸ್, ಅಬೀಷುವ, ಬುಕ್ಕಿ, ಉಜ್ಜಿ, ಜೆರಹ್ಯ, ಮೆರಾಯೋತ್, ಅಮರ್ಯ, ಅಹಿಟೂಬ್, ಚಾದೋಕ್ ಮತ್ತು ಅಹಿಮಾಚ್. ಲೇವಿಯರ ನಿವಾಸಿಗಳು. ಕೆಹಾತನ ಗೋತ್ರದ ಆರೋನನ ವಂಶಜರಿಗೆ ನೇಮಕವಾದ ಪ್ರಾಂತ್ಯ ಇದು. ಲೇವಿಯರಿಗೆಂದು ಪ್ರತ್ಯೇಕಿಸಿದ ಪ್ರದೇಶದ ಪ್ರಥಮ ಪಾಲನ್ನು ಅವರು ಪಡೆದುಕೊಂಡರು. ಇದು ಯಹೂದ ಸೀಮೆಯ ಹೆಬ್ರೋನನ್ನು ಅದರ ಸುತ್ತಲಿನ ಪ್ರದೇಶಗಳನ್ನು ಒಳಗೊಂಡಿತ್ತು. ಪಟ್ಟಣಕ್ಕೆ ಒಳಪಟ್ಟ ಗದ್ದೆಗಳು, ಗ್ರಾಮಗಳು ಯೆಫುನ್ನೆಯ ಮಗ ಕಾಲೇಬನಿಗೆ ಕೊಡಲಾಗಿದ್ದವು.
ಆರೋನನ ಸಂತತಿಯವರಿಗೆ ಕೊಡಲಾದ ಪಟ್ಟಣಗಳು ಆಶ್ರಯ ನಗರವಾದ ಹೆಬ್ರೋನ್, ಯತ್ತೀರ್ ಹಾಗೂ ಲಿಬ್ನದ ಪಟ್ಟಣಗಳು, ಎಸ್ಟೆಮೋವಾ, ಹೀಲೇನ್, ದೇಬೀರ್, ಆಶಾನ್, ಬೆತ್ಸೆಮೆಸ್ ಮತ್ತು ಇವುಗಳ ಫಲವತ್ತಾದ ಪ್ರದೇಶಗಳು. ಬೆನ್ಯಾಮೀನರ ಪ್ರದೇಶದಲ್ಲಿ ಫಲವತ್ತಾದ ಪ್ರದೇಶಗಳನ್ನು ಒಳಗೊಂಡ ಪಟ್ಟಣಗಳು ಅಂದರೆ ಗೆಬ, ಅಲೇಮಾತ್, ಆನಾತೋತ್ ಎಂಬ ಪಟ್ಟಣಗಳನ್ನು ಅವರಿಗೆ ಕೊಡಲಾಗಿತ್ತು. ಅವರೆಲ್ಲರ ಕುಟುಂಬಗಳ ವಾಸಕ್ಕಾಗಿ ಒಟ್ಟು 13 ಪಟ್ಟಣಗಳು ದೊರೆತವು. ಪಶ್ಚಿಮದಲ್ಲಿ ಮನಸ್ಸೆ ಪ್ರದೇಶದಲ್ಲಿದ್ದ 10 ಪಟ್ಟಣಗಳು ಕೆಹಾತನ ಗೋತ್ರದಲ್ಲಿದ್ದ ಉಳಿದವರಿಗೆ ಕುಟುಂಬವಾಗಿ ಚೀಟು ಹಾಕಿ ಕೊಡಲಾಯಿತು. ಇಸ್ಸಾಕಾರ್, ಆಶೇರ್, ನಫ್ತಾಲಿ ಹಾಗೂ ಬಾಷಾನಿನ ಪೂರ್ವ ಮನಸ್ಸು ಈ ಪ್ರದೇಶಗಳಲ್ಲಿ ಇದ್ದ 13 ನಗರಗಳನ್ನು ಕುಟುಂಬಗಳಿಗೆ ಅನುಗುಣವಾಗಿ ಗೇರ್ಷೋಮನ ಗೋತ್ರಕ್ಕೆ ಕೊಡಲಾಯಿತು. ಇದೇ ರೀತಿಯಲ್ಲಿ ರೂಬೇನ್, ಗಾದ್, ಜಬುಲೂನರ ಪ್ರದೇಶಗಳಲ್ಲಿದ್ದ 12 ಪಟ್ಟಣಗಳನ್ನು ಕುಟುಂಬಗಳಿಗನುಸಾರವಾಗಿ ಮೆರಾರಿಯ ಗೋತ್ರಕ್ಕೆ ಮಂಜೂರು ಮಾಡಲಾಯಿತು. ಹೀಗೆಯೇ ಇಸ್ರಾಯೇಲರು ಲೇವಿಯರ ವಾಸಕ್ಕಾಗಿ ಪಟ್ಟಣಗಳನ್ನು ಅವುಗಳ ಸುತ್ತಮುತ್ತಲಿನ ಫಲವತ್ತಾದ ಭೂಮಿಗಳನ್ನು ಕೊಟ್ಟರು. ಮೇಲೆ ನಮೂದಿಸಿದ ಯಹೂದ, ಸಿಮೆಯೋನ್, ಬೆನ್ಯಾಮೀನರ ಪ್ರದೇಶಗಳಲ್ಲಿದ್ದ ಪಟ್ಟಣಗಳನ್ನು ಸಹ ಚೀಟು ಹಾಕುವುದರ ಮೂಲಕ ಹಂಚಲಾಯಿತು. ಕೆಹಾತನ ಗೋತ್ರದ ಕೆಲವು ಪಟ್ಟಣಗಳಿಗೆ ಎಫ್ರಾಯಿಂ ಪ್ರದೇಶಗಳಿಂದ ಪಟ್ಟಣಗಳನ್ನು ಕೊಡಲಾಯಿತು. ಎಫ್ರಾಯಿಂ ಬೆಟ್ಟದಲ್ಲಿಯೇ ಆಶ್ರಯ ನಗರವಾದ ಶೇಕೆಮ್, ಗೆಜೆರ್, ಯೊಕ್ಮೆಯಾಮ್, ಬೇತ್ ಹೋರೋನ್, ಅಯ್ಯಾಲೋನ್, ಗತ್ರಿಮೋನ್, ಪೂರ್ವದ ಮನಸ್ಸೆ ಪ್ರದೇಶದ ಆನೇರ್, ಬಿಳ್ಳ ಪಟ್ಟಣಗಳು ಅವುಗಳ ಸುತ್ತಲಿನ ಫಲವತ್ತಾದ ಪ್ರದೇಶಗಳನ್ನು ಅವರಿಗಾಗಿ ಪ್ರತ್ಯೇಕಿಸಲಾಯಿತು. ಗೇರ್ಷೋಮ ಗೋತ್ರದ ಕುಟುಂಬಗಳಿಗೆ ಫಲವತ್ತಾದ ಪ್ರದೇಶಗಳೊಂದಿಗೆ ಕೊಡಲಾದ ಪಟ್ಟಣಗಳು. ಪಶ್ಚಿಮ ಮನಸ್ಸೆ ಪ್ರದೇಶದಲ್ಲಿದ್ದ ಬಾಷಾನಿನ ಗೋಲಾನ್ ಮತ್ತು ಅಷ್ಟರೋಡ್, ಇಸ್ಸಾಕಾರನ ಪ್ರದೇಶದಲ್ಲಿದ್ದ ಕೇದೇಶ್, ದಾಬೇರತ್, ರಾಮೋತ್, ಆನಿಮ್, ಆಶೇರನ ಪ್ರದೇಶದಲ್ಲಿದ್ದ ಮಾಷಾಲ್, ಅಬ್ದೋನ್, ಹೂಕೋಕ್, ರೇಹೋಬ್, ನಫ್ತಾಲಿ ಪ್ರದೇಶದಲ್ಲಿದ್ದ ಗಲಿಲಾಯದ ಕೆದೇಶ್, ಹಮ್ಮೋನ್ ಮತ್ತು ಕಿರ್ಯಾತಯಿಮ್. ಮೆರಾರಿ ಗೋತ್ರದ ಮಿಕ್ಕ ಕುಟುಂಬಗಳಿಗೆ ಫಲವತ್ತಾದ ಹೊಲೆಗಳ ಗದ್ದೆಗಳೊಂದಿಗೆ ಒದಗಿಸಲಾದ ನಗರಗಳು: ಜೆಬುಲೂನ್ ಪ್ರದೇಶದ ರಿಮ್ಮೋಮೋ ಹಾಗೂ ತಾಬೋರ್. ರೂಬೇನ್ ಪ್ರದೇಶದಲ್ಲಿದ್ದ ಜೋರ್ಡಾನ್ ನದಿಯ ಪೂರ್ವದಲ್ಲಿ ಜೆರಿಕೋವನ್ನು ದಾಟಿ ತಪ್ಪಲು ಪ್ರದೇಶದಲ್ಲಿಯ ಬೇಚೆರ್, ಯಹಚ, ಕೆದೇಮೋತ್ ಮತ್ತು ಮೇಫಾತ್. ಗಾದನ ಪ್ರದೇಶದಲ್ಲಿ ಗಿಲ್ಯಾದಿನ ಹಮೋತ್, ಮಹನಯಿಮ್, ಹೆಷ್ಬೋತ್ ಮತ್ತು ಯಗ್ಜೀರ್.